ರಾಯಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ರಾಯಲ್ ಸಿನಿಮಾ ಡೈರೆಕ್ಟರ್ ದಿನಕರ್ ತೂಗುದೀಪ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಿನಿಮಾ ಬಗ್ಗೆ ಹಾಗೆ ಅವರ ಜನರ ರೆಸ್ಪಾನ್ಸ್ ಯಾವ ಥರ ಇದೆ ಪ್ರತಿಯೊಂದನ್ನು ಮಾತಾಡೋಣ. ಮೊದಲಾಗಿ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಫಸ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸರ್ ಮೂವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಜಾಸ್ತಿ ಜನಕ್ಕೆ ಇಷ್ಟ ಆಗಿರುವಂಥದ್ದು. ಸೊ ಓವರ್ ಆಲ್ ಮೂವಿ ಬಗ್ಗೆ ನನಗೆ ಬ್ರೀಫಾಗಿ ಹೇಳೋದಾದರೆ ಏನಿಲ್ಲ, ಜನಗಳಿಗೆ ಇಷ್ಟ ಆಗಲಿ ಅಂತಲೇ ಈಗ ಫಸ್ಟ್ ಹಾಫು ಸೆಕೆಂಡ್ ಹಾಫು ಇದು ಜನ ಈ ರೀತಿಲಿ ನೋಡಿ ಆ ರೀತಿಲಿ ನೋಡಲಿ ಅಂತ ಮಾಡೋದಲ್ಲ, ಎಲ್ಲನೂ ಜನಗಳಿಗೆ ಇಷ್ಟ ಆಗಲಿ ಅಂತಲೇ, ಅಂದರೆ ಎಲ್ಲ ವರ್ಗಕ್ಕೂ ರೀಚ್ ಆಗಲಿ ಅಂತಲೇ ಮಾಡೋದು. ಹೌದು, ಫಸ್ಟ್ ಹಾಫು ಸ್ವಲ್ಪ ಯೂತ್ಫುಲ್ ಆಗಿ ಲವ್ ಸ್ಟೋರಿ ಅದು ಇದು ಎಲ್ಲ ಮಾಡಿದೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು. ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ, ಫಸ್ಟ್ ಹಾಫಾ ಸೆಕೆಂಡ್ ಹಾಫು? ಸರ್ ನಂಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಸರ್. ಅದಕ್ಕಿಂತ ಮೇಲಾಗಿ ನನಗೆ ಮದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ನೋಡಿ, ಎಲ್ಲರಿಗೂ ಈಗ ನನಗಾಗಲಿ ನಿಮಗಾಗಲಿ ಎಲ್ಲನೂ ಮೇನ್ ಎಮೋಷನ್ನೇ ಮದರು. ಸೊ ಅದನ್ನು ಜನಗಳಿಗೆ ಅದನ್ನು ಟಚ್ ಮಾಡೋಣ ಅನ್ನೋ ಫೀಲಲ್ಲೇ ಮಾಡಿದೆ. ಸೊ ನಿಮಗೆ ಟಚ್ ಆಗಿದೆ ಅಂದರೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಅನಿಸ್ತು. ಸರ್ ಮದರ್ ಇದ್ರದ್ದು ಸೆಂಟಿಮೆಂಟ್ ಬಂದರೆ ಅಲ್ಲಿ ಛಾಯಾ ಸಿಂಗ್ ಆ ಪಾತ್ರಕ್ಕೆ ತುಂಬ ಒಳ್ಳೆ ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ ಸರ್. ನಾವು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲ, ನಾವು ಅವ್ರನ್ನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಶೂಟಿಂಗ್ ಇರೋದ್ರಿಂದ ಅವರು ಆಗಿಲ್ಲ. ಬಟ್ ಬರ್ತೀನಿ ನಾನು ಥಿಯೇಟ್ರಿಗೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವಾಗ ಬರ್ತಾರೆ, ಅವಾಗ 100% ಅವ್ರನ್ನೂ ಥಿಯೇಟ್ರ್ ಕರ್ಕೊಂಡು ಜನಗಳ ಜೊತೆಲಿ ಅವ್ರಿಗೂ ಒಂದು ಸಿನಿಮಾ ತೋರಿಸ್ತಾರೆ. ಓಕೆ ಸರ್, ಮೂವಿ ಮಾಡುವಾಗ ನೀವು ಹೇಳಿದ್ರಿ ತಾಯಿ ಎಮೋಷನ್ ಇಟ್ಕೊಂಡು ಮಾಡಿರೋಂಥ. ಸೊ ಕತೆ ಬರೆಯುವಾಗಲೇ ಅದೇ ಒಂದು ಅಂಶನ ತಲೆಯಲ್ಲಿ ಇಟ್ಕೊಂಡು ಬರ್ದಿರೋದು, ಅಥವಾ ಕತೆ ಬರಿತಾ ಬರಿತಾ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಾ ನೀವು? ಇಲ್ಲ, ಕತೆ ಇದ್ರ ಮೇಲೆ ಕತೆ ಮಾಡಬೇಕು ಅಂತಲೇ ಮಾಡಿದ್ದು, ಅದೇ ರೀತಿಲಿ ಮಾಡಿದ್ವಿ. ನಾನು ನೋಡಿರೋ ಪ್ರಕಾರ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಲ್ಲಿ 3 ಅಂಶ ತುಂಬ ಬರುತ್ತೆ. ಒಂದು ತಾಯಿ ಸೆಂಟಿಮೆಂಟು, ಇನ್ನೊಂದು ಲವ್ ಆ್ಯಂಗಲು, ಮತ್ತೊಂದು ಒಳ್ಳೆ ಮೆಸೇಜ್ ಕೊಡೋದು, ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡೋದು ಅಂತ. ಸೊ ಇದು ಮೂರನ್ನು ನೀವು ಒಟ್ಟಿಗೆ ತಲೆಯಲ್ಲಿ ಇಟ್ಕೊಂಡು ಬರ್ತಿರೋದಾ, ಅಥವಾ ಇದು ಪ್ರಿಸರ್ವೇಟಿವ್ಸ್ ಒಂದು ಒಳ್ಳೆ ಗುಡ್ ಮೆಸೇಜ್ ಕೊಡಬೇಕು ಸಮಾಜಕ್ಕೆ ಅಂತ ಅನ್ನೋದು ಅದು ಲೇಟರ್ ಆ್ಯಡ್ ಆನ್ ಆಗಿರುವಂತಹ ಒಂದು ಟಾಪಿಕ್? ಇಲ್ಲಮ್ಮ, ನಾನು ಯಾವತ್ತೂ ಸಿನಿಮಾ ಜನಗಳಿಗೆ ಮೆಸೇಜ್ ಕೊಡೋಕ್ಕೆ ಸಿನಿಮಾ ಮಾಡಲ್ಲ. ನಾನು ಜನನ ಎಂಟರ್ಟೈನ್ ಮಾಡೋಕ್ಕೆ ಸಿನಿಮಾ ಮಾಡೋದು. ಆ್ಯಂಡ್ ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಅಷ್ಟು ಬುದ್ಧಿವಂತನೂ ಅಲ್ಲ. ನನಗೆ ಜನನ ಎಂಟರ್ಟೈನ್ ಮಾಡೋದಷ್ಟೇ ನನ್ನ ಮೇನ್ ಕ್ರೈಟೀರಿಯಾ ಇರುತ್ತೆ. ಹೌದು, ತುಂಬ ಪೇಪರ್ಗಳಲ್ಲೆಲ್ಲ ಓದಿದ್ವಿ ನಾವು ಪ್ರಿಸರ್ವೇಟಿವ್ ಬಗ್ಗೆ. ಸೊ ಇಲ್ಲೊಂದು ಇಶ್ಯೂ ಕ್ರಿಯೇಟ್ ಆಗಬೇಕಿತ್ತು, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಇಶ್ಯೂ ಕ್ರಿಯೇಟ್ ಆಗೋಕ್ಕೆ. ಆ ಪಾಯಿಂಟ್ನ ಯೂಸ್ ಮಾಡಿಕೊಂಡೆ ಅಷ್ಟೇ ನಾನು. ನಿಮ್ಮ ಮೂವೀಸ್ ಬಗ್ಗೆ ಎಲ್ಲ ನೋಡಿದವರೆಲ್ಲರೂ ಏನಂತಾರೆ ಅಂದರೆ ಕೂಲ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಆಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಮೂವಿ ಬಗ್ಗೆ ಇಟ್ಕೊಂಡಿದ್ದಾರೆ. ಏನಾದರೂ ಒಂದು ಅಂಶ ಸಿಕ್ಕೇ ಒಂದು ಕನೆಕ್ಟ್ ಆಗೇ ಆಗ್ತೀವಿ ಅಂತಂದು. ಸೊ ಈ ಒಂದು ರೆಸ್ಪಾನ್ಸ್, ಜನಗಳ ಇವತ್ತಿನ ರೆಸ್ಪಾನ್ಸ್ ನೋಡಿ ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊ ಬಂದಾಗ, ಈಗ ನೀವು ಸಿನಿಮಾ ನೋಡ್ಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊ ಬಂದಿದ್ರೆ, ಸೊ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ದೀನಿ ಅಂತ ಅನ್ಸುತ್ತಾ ನಿಮಗೆ? ಸೊ ಅದು ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಆ್ಯಂಡ್ ನನ್ನ ಡ್ಯೂಟಿನೇ ಅದಮ್ಮ. ನನಗೆ ಈಗ ನನ್ನ ಪ್ರೀವಿಯಸ್ ಸಿನಿಮಾ ನೋಡ್ಬಿಟ್ಟು ಜನ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ಕೋತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಬೇಕು ಅಂತಲೇ ಪ್ರಯತ್ನ ಪಡ್ತೀನಿ ನಾನು. ನೀವು ಅವಾಗ ಒಬ್ರ ಜೊತೆ ಮಾತಾಡ್ತಾ ಇರುವಾಗ ನಾನು ಕೇಳಿಸ್ಕೊಂಡೆ, ದರ್ಶನ್ ಸರು ಒಂದು 2-3 ಇದರಲ್ಲಿ ಸೀನಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರು ಅಳ್ಬೋದಾ, ಅವ್ರು ನಗ್ಬೋದಾ ಅಂತಂದು. ಸೊ ಆ ಸೀನ್ಗಳನ್ನೆಲ್ಲ ನೀವು ಮಾಡ್ತಾ ಇರಬೇಕಾದ್ರೆ ನಿಮಗೆ ದರ್ಶನ್ ಸರ್ ಈ ಥರದೊಂದು ಅವ್ರ ಕಡೆಯಿಂದ ಈ ಥರ ಎಕ್ಸ್ಪ್ರೆಷನ್ ಬರ್ಬೋದು, ನನಗೆ ಅದು ಈ ಥರ ಹೇಳ್ಬೋದು ಅಂತ ಏನಾದರೂ ಅಂದಾಜಿತ್ತಾ ನಿಮಗೆ? ಇಲ್ಲ, ಅದು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ದರ್ಶನ್ಗೋಸ್ಕರ ಅಂತ ಏನು ಮೈಂಡಲ್ಲಿ ಇಟ್ಕೊಂಡು ಮಾಡೋದ, ಜನಗಳಿಗೋಸ್ಕರ ಅಂತ ಇಟ್ಕೊಂಡು ಮಾಡ್ತೀನಿ. ಇವನ್ ದರ್ಶನೂ ಸೆಲೆಬ್ರಿಟಿ ಅನ್ನೋದನ್ನ ಸೈಡಲ್ಲಿ ಇಟ್ಟರೆ ಅವನು ನಾರ್ಮಲ್ ಪಬ್ಲಿಕ್ ಅಲ್ವಾ, ನಮ್ಮ ಥರ ಹ್ಯೂಮನ್ನು. ಸೊ ನಮಗೆಲ್ಲ ಏನೇನು ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ಅವನಿಗೂ ಕನೆಕ್ಟ್ ಆಗುತ್ತೆ ಅಂತ ಹಾಗೇ ಆಗುತ್ತೆ ಅವನಿಗೂ. ಸೊ ಆ ರೀತಿಲೇ ಅನಿಸಿದೆ. ಬಟ್ ಹೌದು, ನಾವೀಗ ನಮಗೆ ಫಸ್ಟ್ ಆಡಿಯನ್ಸ್ ಬಂದು ನಮ್ಮ ಫ್ಯಾಮಿಲಿನೇ. ನಮ್ದು ಈ ಸಿನಿಮಾಲಿ ಜನ ಈ ಜಾಗದಲ್ಲಿ ಹಿಂಗೆ ಅಳಬೇಕು, ಇಲ್ಲಿ ನಗಬೇಕು, ಇಲ್ಲಿ ಖುಷಿ ಪಡಬೇಕು, ಇಲ್ಲಿ ದುಃಖ ಪಡಬೇಕು ಅಂತ ಏನೇನು ಅಂದ್ಕೊಂಡ್ವಿ, ಅದು ನಮ್ಮ ಫ್ಯಾಮಿಲಿಲೆಲ್ಲ ಕೂತ್ಕೊಂಡು ನೋಡಿದಾಗ ಅದು ಆ ಜಾಗದಲ್ಲಿ ಎಲ್ಲರೂ ಅವ್ರು ಅದು ಫೀಲ್ ಆದರು. ಸೊ ಅಲ್ಲಿ ಫೀಲ್ ಆಯಿತು ಅಂದರೆ ಕರೆಕ್ಟ್, ನಾನು ಕರೆಕ್ಟಾಗಿ ಕ್ಯಾರಿ ಮಾಡಿದ್ದೀನಿ ಆ ಎಮೋಷನ್ಸ್ ಅಂತ ಅಂದ್ಕೊಂಡೆ. ಈಗ ಜನಗಳ ಜೊತೆ ನೋಡಿದಾಗಂತೂ ಇನ್ನೂ ಖುಷಿ ಆಗೋದು ನನಗೆ. ಯಾಕಂದರೆ ಅಲ್ಲಿ ಬರೀ ಒಂದು 12-13 ಜನ ಅಷ್ಟೇ ಸಿನಿಮಾ ನೋಡಿದ್ದು. ಇಲ್ಲಿ ದೊಡ್ಡ ಮಾಸಲ್ಲಿ ನೋಡಿದಾಗ ಜನನೂ ಅದೇ ಥರ ರಿಯಾಕ್ಟ್ ಮಾಡಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನೀವು ಹೇಳಿದ್ರಿ ಫಸ್ಟು ಜನಗಳಿಗೆ ತೋರಿಸೋಕ್ಕೂ ಮುಂಚೆ ಫ್ಯಾಮಿಲಿಗೆ ತೋರಿಸ್ತೀನಿ, ಯಾಕಂದರೆ ಫ್ಯಾಮಿಲಿಯಿಂದ ಆ ಎಮೋಷನ್ ಬಂತಂದರೆ ಆಬ್ವಿಯಸ್ಲಿ ಜನಗಳಿಗೂ ಬರುತ್ತೆ ಅಂತ. ನೀವು ದರ್ಶನ್ ಸರ್ ಬಗ್ಗೆನೂ ಹೇಳಿದ್ರಿ, ವಿರಾಟ್ ಅವ್ರು ಚೆನ್ನಾಗಿ ಮಾಡಿದ್ರು, ಸಂಜನಾ ಅವ್ರು ಚೆನ್ನಾಗಿ ಮಾಡಿದ್ರು ಅಂತಂದು. ಓವರಾಲ್ ನಾನು ಇಷ್ಟೆಲ್ಲ ಮಾತು ಕೇಳಿಸ್ಕೊಳ್ಳುವಾಗ ದಿನಕರ್ ಅವ್ರು ಹೆಂಗೆ ಕೆಲಸ ಮಾಡಿದ್ರು, ದಿನಕರ್ ಅವ್ರ ಕೆಲಸ ಯಾವ ಥರ ಇತ್ತು ಅಂತ ಅವ್ರು ಹೇಳಿದ್ರೆ ಅದನ್ನ ನಾನು ಕೇಳಿಸ್ಕೊಳ್ಳಿಲ್ಲ. ಇಲ್ಲ, ದರ್ಶನ್ನು ಯಾವಾಗಲೂ ನಂದು ಸಾರಥಿ ಟೈಮಲ್ಲೇ ಒಂದು ಮಾತು ಹೇಳಿದ್ದ, ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನ್ನ ತಮ್ಮ ಕಮರ್ಷಿಯಲ್ ಡೈರೆಕ್ಟ್ರು ಅಂತ ಹೇಳ್ಕೊಳ್ಳೋಕ್ಕೆ. ಸೊ ಅದು ಒಂದು ಸ್ಟ್ರೆಂತು ಅಂತ. ಸೊ ಇಲ್ಲೂ ಕಮರ್ಷಿಯಲಾಗೆ ಮಾಡಿದ್ದೀನಿ. ಸೊ ಇಲ್ಲೂ ಜನ ಇಷ್ಟಪಡ್ತೀನಿ ಅಂದರೆ ಕರೆಕ್ಟ್ ನನ್ನ ಸ್ಟ್ರೆಂತ್ನ ನೀಟಾಗಿ ಎನ್ಕ್ಯಾಶ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ನಾವು ಎಲ್ಲರೂ ಹೇಳಿದ್ರು, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ದರ್ಶನ್ ಸರ್ ಬರ್ತಾರೇನೋ ಅಂತಂದು. ಅಟ್ಲೀಸ್ಟ್ ವಿಜಯಲಕ್ಷ್ಮಿ ಮ್ಯಾಮ್ ಆದರೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಇಬ್ಬರೂ ಕೂಡ ಆಗಲಿಲ್ಲ.
ಇಲ್ಲ ಅಂದರೆ ನೋಡಿದಾರಲ್ವ ಸಿನಿಮಾ, ತಿರ್ಗಾ ಏನಕ್ಕೆ ತಿರ್ಗಾ ಕರ್ಕೊಬರ್ಬೇಕು. ಆ್ಯಕ್ಚುಲಿ ಅವ್ರು ಬಂದರೆ ಇನ್ನೂ ಪಾಪ ಥಿಯೇಟ್ರ್ ಅವ್ರಿಗೆ ತೊಂದರೆ, ಕ್ರೌಡ್ ಜಾಸ್ತಿ ಆಗೋದು, ಕ್ರೌಡು ತಳ್ಳಾಟ ಎಲ್ಲ ಆಗೋದು. ಸೊ ಅದು ನಾವು ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು ಬೇಡ. ಎಲ್ಲರೂ ಎಲ್ಲ ಅಭಿಮಾನಿಗಳು ನೆಮ್ಮದಿಯಾಗಿ ಬಂದು ಸಿನಿಮಾ ನೋಡ್ಕೊಂಡು ನೆಮ್ಮದಿಯಾಗಿ ಹೋಗಲಿ ಅಂತ ನಾವು ಅವ್ರನ್ನೇನು ಕರ್ಕೊಬರಕ್ಕೆ ಹೋಗಿಲ್ಲ. ಸರ್ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ನಮ್ಮವರೇ ಇರ್ತಾರೆ ಈ ಥರ ಕ್ರಿಟಿಕ್ ಮಾಡೋರು. ಐ ಮೀನ್ ಈ ಥರ ನೀನು ಸರಿ ಮಾಡ್ಕೋಬೋದಾಗಿತ್ತು ಅಂತಂದು. ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ನಿಮ್ಮನೇಲಿ ಜಾಸ್ತಿ ಕ್ರಿಟಿಕ್ಸ್ನ ಮಾಡೋದು ಯಾರು, ಹಾಗೆ ಜಾಸ್ತಿ ತುಂಬ ಚೆನ್ನಾಗಿದೆ ಅಂತಂದು ಹೊಗಳೋದು ಯಾರು? ತುಂಬ ಅವಳ ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ಇದು ಸರಿಗಿಲ್ಲ ಅದು ಸರಿ ಮಾಡಬೇಕಿತ್ತು ಅಂತ ಹೇಳೋದು ನನ್ನ ಹೆಂಡ್ತಿ ಮತ್ತು ನಮ್ಮ ಅತ್ತಿಗೆ. ವಿಜಯಲಕ್ಷ್ಮಿ ಮ್ಯಾಮ್ ಏನಂತ ಸರ್ ನಿಮ್ಮ? ತುಂಬ ಖುಷಿಪಟ್ಲು. ದಿನಾಕರ್ ನಿಮ್ಮ ಪ್ರೊಡ್ಯೂಸರ್ ದುಡ್ಡು ಮಾಡ್ತಾರೆ ಬಿಡು, ಧೈರ್ಯವಾಗಿರು ಅಂತ ಹೇಳೋದು. ಇನ್ನೊಂದು ಮೇಜರ್ ಇಶ್ಯೂ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಗಳು ಸಿಗೋದಿಲ್ಲ ಅಂತ ಅನ್ನೋ ಒಂದಿಷ್ಟು ಇರುತ್ತೆ ಸರ್. ನಾವಿವಾಗ ನೋಡ್ತಾ ಹೋದರೆ ಹೌಸ್ಫುಲ್ ಆಗಿದೆ. ಸೊ ಆ ಮಾತು ಎಷ್ಟು ಮಟ್ಟಿಗೆ ನಿಜ ಆಗತ್ತೆ ಅಂತ? ಹೌದು, ಒಟ್ಟೊಟ್ಟಿಗೆ 4 ಸಿನಿಮಾ 5 ಸಿನಿಮಾ ಬಂದರೆ ಥಿಯೇಟ್ರ್ ಇಶ್ಯೂಗಳಂತೂ ಆಗೋದು ಕಾಮನ್ನು. ಯಾಕಂದರೆ ನಮ್ಮಲ್ಲಿ ನಂಬರ್ ಆಫ್ ಥಿಯೇಟರ್ಸ್ ಕಮ್ಮಿ ಪಕ್ಕದ ರಾಜ್ಯದ ಕಂಪೇರ್ ಮಾಡಿದ್ರೆ. ಬಟ್ ನಮಗೆ ಗಜಬಲ ನಮ್ಮ ಜಯಣ್ಣ ಅವರಿದ್ದಾರೆ, ಅವರು ಎಕ್ಸ್ಪರ್ಟ್ ಡಿಸ್ಟ್ರಿಬ್ಯೂಷನ್, ನಂಬರ್ 1 ಡಿಸ್ಟ್ರಿಬ್ಯೂಟ್ರು. ಸೊ ಅವ್ರಿಗೆ ಗೊತ್ತು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅವ್ರ ಸಿನಿಮಾನ ಹೆಂಗೆ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಅವ್ರು ಅದನ್ನು ಮಾಡಿದ್ದಾರೆ. ರಘು ಸರ್ನ ನಾವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಮೂವಿಲಿ ನೋಡಿರೋದು. ಸೊ ಅವರೇ ಬರಬೇಕು, ಅವ್ರನ್ನೇ ಕಾಸ್ಟ್ ಮಾಡಬೇಕು ಅಂತ ಅನಿಸಿದ್ದೇನಕ್ಕೆ? ಅಂದರೆ ನಾವು ಸ್ಕ್ರಿಪ್ಟ್ ಟೈಮಲ್ಲಿ ನಾನು ರಘುದು ಪ್ರೀವಿಯಸ್ ಸಿನಿಮಾ ನೋಡಿದೆ, ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ. ಅದರಲ್ಲಿ ತುಂಬ ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರ್ಸ್. ಅಂದರೆ ಪಾಸಿಟಿವ್ ಆಗಿ ಹೋಗಿ ಸೆಕೆಂಡ್ ಹಾಫಲ್ಲಿ ಒಂದು ಪಾಯಿಂಟಲ್ಲಿ ಅದು ಚೇಂಜ್ ಆಗುತ್ತೆ ನೆಗೆಟಿವ್ಗೆ. ಸೊ ಅದು ನಂಗೆ ಆ ಸೀನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಜೊತೆಲಿ ನಾನು ಹೆಂಡ್ತಿನೂ ಕೂತ್ಕೊಂಡು ಆ ಸಿನಿಮಾ ನೋಡ್ಬೇಕಾದ್ರೆ ಆ ಸೀನ್ ನೋಡಿದಾಗ ಒಂದು ಸೊ ನಂಗೆ ಈಗ ಈ ಕ್ಯಾರೆಕ್ಟ್ರೇ ನಾನು ಈ ರಘುನೇ ಕಾಸ್ಟ್ ಮಾಡಿದ್ರೆ ನನ್ನ ಸಿನಿಮಾಲು ಅದು ವಾವ್ ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸ್ತು. ಸೊ ಹಂಗೆ ರಘು ಸರ್ನ ಹಾಕ್ಕೊಂಡಿದ್ದೆ. ಬೇರೆ ದೇಶಗಳಲ್ಲೂ ಕೂಡ ಸಿನಿಮಾನ ರಿಲೀಸ್ ಮಾಡೋದು ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಆಗ್ತಾ ಇದೆಯಾ ಸರ್? ಈಗ ಸದ್ಯಕ್ಕೇನು ಆ ಥರ ಪ್ಲ್ಯಾನ್ಸ್ ಇಲ್ಲ. ನಾವು ನಮ್ಮ ಸಿನಿಮಾ ಮಾಡಿರೋದೇ ಪಕ್ಕ ನಮ್ಮ ಕನ್ನಡ ಜನತೆಗೆ. ಅದು ಅವರು ಇಷ್ಟಪಟ್ಟ ಮೇಲಿಂದ ಪಕ್ಕದ ರಾಜ್ಯದವರು ಅದನ್ನ ನೋಡಿ ಇಲ್ಲಿ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನಿಸಿ ಅವರು ಅವ್ರ ರಾಜ್ಯದಲ್ಲೂ ಈ ಸಿನಿಮಾನ ತೋರಿಸ್ಬೇಕು ಅಂತ ಅಂದ್ಕೊಂಡು ಅವರನ್ನು ಡಬ್ ಮಾಡ್ತಾರೆ. ವಿ ಆರ್ ಮೋಸ್ಟ್ ವೆಲ್ಕಮ್. ಸರ್ ನೀವು ಡೈರೆಕ್ಟರ್ ಆಗಿರೋದನ್ನೇ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ಪ್ಯಾನ್ ಇಂಡಿಯಾ ಫಿಲ್ಮ್ ಬಗ್ಗೆ ನೀವು ಏನು ಹೇಳ್ತೀರಾ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಇಲ್ಲ, ನಾನು ಇನ್ನೂವರೆಗೂ ಯಾವುದೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ. ಮತ್ತು ಪ್ಯಾನ್ ಇಂಡಿಯಾಗೆ ಅಂತಲೇ ಬೇರೆ ಪ್ರಿಪ್ರೇಷನ್ ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತಾರ, ನಮ್ಮ ಮಣ್ಣನ್ನು ಸೊಗಡಿನ ಸಿನಿಮಾ, ಅದನ್ನು ಫಸ್ಟ್ ಬರೀ ಕನ್ನಡಕ್ಕೆ ಅಂತಲೇ ಮಾಡಿದ್ರು ಆ ಸಿನಿಮಾ. ಆಮೇಲೆ ಬೇರೆ ರಾಜ್ಯದವ್ರು ನೋಡಿ ಇದು ಚೆನ್ನಾಗಿದೆ ನಮಗೂ ಬೇಕು ಅಂತ ಹೇಳ್ಬಿಟ್ಟು ಅವರು ಅದನ್ನ ಡಬ್ ಮಾಡ್ಕೊಂಡು ಅವ್ರ ರಾಜ್ಯದಲ್ಲೆಲ್ಲ ತೋರಿಸಿದ್ರು. ಅದು ಅಂದರೆ ಜನನೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ದು. ಆ ಕಾನ್ಸೆಪ್ಟನ್ನ ನಂಬ್ತೀನಿ. ಸೊ ನಾವು ಒಂದು ಸಿನಿಮಾ ಮಾಡೋಣ, ಅದು ಜನಗಳಿಗೆ ಬೇರೆ ಪಕ್ಕದ ರಾಜ್ಯದವ್ರಿಗೂ ತೋರಿಸ್ಬೇಕು ಅಂತ ಅಲ್ಲಿರೋ ಜನಗಳಿಗೆ ಅದು ಇಷ್ಟಪಟ್ಟರೆ ಹಂಗೆ ಅದು ಪ್ಯಾನ್ ಇಂಡಿಯಾ ಆಗಲಿ, ಜನನೇ ಮಾಡಲಿ ಪ್ಯಾನ್ ಇಂಡಿಯಾ, ನಾವು ಪ್ಯಾನ್ ಇಂಡಿಯಾ ಮಾಡೋದೇನು ಅಂತ. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಇಷ್ಟೋ ತನಕ ಮಾತಾಡಿದ್ದಕ್ಕೆ. ಹಾಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆಲ್ಲ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ರಾಯಲ್ ಸಿನಿಮಾದ ಡೈರೆಕ್ಟರ್ ದಿನಕರ್ ತೂಗುದೀಪ್ ಅವರು. ದರ್ಶನ್ ಅವರು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮೂವಿನ. ಸೊ ಎಕ್ಸ್ಪೆಕ್ಟೇಷನ್ ಕೂಡ ಇನ್ನೂ ಜಾಸ್ತಿ ಇದೆ, ಇನ್ನು ಹೆಚ್ಚು ಶೋ ಬರಬೇಕು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಟಿವಿ, ಬೆಂಗಳೂರು.